ಹಣ ಬಂದಿದೆ ನೋಡ್ರಿ. ಗ್ರಾಮೀಣ ಸಿನಿಮಾಗೆ ಯಾವಾಗ ಶುರು ಮಾಡೋಣ? ಕಂಗ್ರಾಚುಲೇಷನ್. ಅಷ್ಟೊಂದು ವರ್ಷ ಸೈಕಲ್ ಹೊಡ್ತೀವಿ. ಯಾರು ಹಾಗೆ ಮಾಡ್ತಾ ಇದೀವಿ ಅಂತ ಖಂಡಿತ ಮಾಡ್ತಾ ಇದೀವ್ರಿ. ಎಲ್ಲಾದ್ರೂ ಸ್ವಲ್ಪ ಬೆಂಕಿ ಗಿಂಕಿ ಹಾಕೊಂಡು ಆ ಬೆಂಕಿ ಬಡ್ಕಲ್ ಕುತ್ಕೊಂಡು ಮಾತಾಡೋಣ. ಚೆನ್ನಾಗಿರುತ್ತೆ. ನಿಮ್ ಬೆಂಕಿ ಆಡು ಅಂತ ಏನೋ ಅಂತಿದ್ರಲ್ಲ. ಓಕೆ ಮಾಡಾದ್ಮೇಲೆ ನಾವು ಒಂದಷ್ಟು ಪ್ರೊಡ್ಯೂಸರ್ ತಯಾರಿ ಅದು ಇದು ಎಲ್ಲ ಪ್ರೊಡ್ಯೂಸರ್ ಸಿಕ್ಕಿದ್ಮೇಲೆ ಅವಾಗ ನಾನು ವಿನಯ್ ಸರ್ಗೆ, ಸರ್ ನನಗೆ ನಿಮ್ಮ 3 ತಿಂಗಳ ಸಮಯ ಪ್ರೀ ಪ್ರೊಡಕ್ಷನ್ ನಡೀತಾ ಇರುತ್ತೆ, ಅದ್ರ ಜೊತೆನಲ್ಲಿ ನಿಮ್ಮ 3 ತಿಂಗಳ ಸಮಯ ಬೇಕು. ಯಡಿಯೂರಪ್ಪ ಸರ್ ಹೇಳ್ತಾರೆ ಒಂದು 50% ಗೆಲ್ಲದೆ ಅವನು ಆ ಪಾತ್ರಗಳಿಗೆ ಬೇಕಾದ ಸರಿಯಾದ ಪಾತ್ರಧಾರಿಗಳನ್ನ ಆಯ್ಕೆ ಮಾಡ್ಬಿಟ್ರೆ ಅರ್ಧ ಗೆದ್ದಾಗ. ಮತ್ತೆ ಗ್ರಾಮಾಯಣ ಶುರುವಾಗಿದ್ದ ಅವಾಗ ಸರ್. ಮತ್ತೆ ಗ್ರಾಮೀಣ ಶುರುವಾಗಿದ್ದು ಸರ್ ಓದು ಥರದ್ದೆಲ್ಲ ನೋವು ಎಲ್ಲ ಆದ್ಮೇಲೆ ಸೈಲೆನ್ಸಿಗೆ ಹೋದ್ಮೇಲೆ ನನ್ನ ಪಾಡಿಗೆ ನಾನು ಬೇರೆ ಸಿನಿಮಾ ಮಾಡಬೇಕು. ನನಗೆ ವಿನಯ್ ಸರ್ ಡಿಸ್ಟರ್ಬ್ ಮಾಡಕ್ಕೆ ಇಷ್ಟ ಇರಲಿಲ್ಲ ನನಗೆ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಎಷ್ಟು ವರ್ಷ ಕಳೆದ? ಅಲ್ಲ ಇದಲ್ಲ ಟೋಟಲ್ 5-6 ವರ್ಷ ಮೇಲೆ. ಇನ್ನು ಫಸ್ಟ್ ಶುರು ಮಾಡಿದ್ದು 2017ರಲ್ಲಿ ಸರ್. 17ರಲ್ಲಿ ವಿನಯ್ ಸರ್ ಒಪ್ಪದ ಮೇಲೆ ಅಲ್ಲಿಂದ ಶುರುವಾಗಿದ್ದು 2018. ಅದಾದ್ಮೇಲೆ ನಾನು ಸುಮ್ಕ ಆಗಿದ್ವಿ, ಪ್ರೊಡ್ಯೂಸರ್ ಸಿಗಲ್ಲ ಅಂತ ಸುಮ್ಕ ಇದ್ವಿ. ವಿನಯ್ ಸರ್ ಕೂಡ ಸೈಲೆನ್ಸ್ ಬ್ರೇಕ್ ಮಾಡಿ, ಇಲ್ಲ ತುಂಬಾ ಜನ ಟೀಸರ್ ಇಷ್ಟ ಆಗಿದೆ ಅಂತ ಹೇಳ್ತಾ ಇರ್ತಾರೆ, ಏನೋ ಪ್ರೊಡ್ಯೂಸರ್ ಸಿಗ್ಬೋದು ಅಂತ ಅನಿಸ್ತಾ ಇದೆ, ನೋಡೋಣ ತರ ಇತ್ತು. ನಮ್ಮ ಪಾಡಿ ನಾನು ಏನೋ ಟ್ರೈ ಮಾಡ್ತಿದ್ದೆ, ಅವ್ರ ಪಾಪ ಆ ಥರದ್ದು ಹೋಗ್ತಾ ಇತ್ತು. ಒಂದು ಫೈನ್ ಡೇ ಇವರು ನಮ್ಮ ಟಗರು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಕಾಕ್ರೋಚ್ ಸುದಿ ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ನಂಗೆ ಒಂದು ಸ್ವಲ್ಪ ಪರಿಚಯ ಇದ್ರು, ನಮ್ಮೂರು ತಿಂಡಿ ಹತ್ರ ಎಲ್ಲ ಬಂದು ಭೇಟಿ ಆಗ್ತಿದ್ದು ಅವಾಗ. ಅವ್ರು ಫೋನ್ ಮಾಡಿ ಶ್ರೀಕಾಂತ್ ಅಣ್ಣ ಫೋನ್ ಮಾಡಿ ಹೇಳಿದ್ದಾರೆ, KP ಶ್ರೀಕಾಂತ್ ಸರ್ ತೋಳಿ ನಂಬರ್ ಫೋನ್ ಮಾಡಿ ಅವ್ರಿಗೆ. ಏನಕ್ಕೆ ಅಂದ್ರೆ ಇದು ಮಾಡಿ, ನೀವು ಡೈರೆಕ್ಟ್ರೇ ಮಾಡಿ, ನಿಮ್ಮ ಪ್ರೊಡ್ಯೂಸರ್ ಸಿಕ್ಕರು ಅಂತ ಹೇಳ್ಕೊಳ್ಳಿ, ಮುಗಿದೋಯ್ತು ಅಂತ. ಆಲ್ರೆಡಿ ಅಲ್ಲೊಂದು ಇವು ಅಂತ ಆವಾಗ ಫೋನ್ ಮಾಡಿದ ತಕ್ಷಣ ಅವರು ನಾಳೆ ಬನ್ನಿ ಭೇಟಿ ಮಾಡಿ ಕತೆ ಹೇಳಿ. ಸೊ ಅವ್ರಿಗೆ ಹೋಗಿ ಅಲ್ಲಿ ಕತೆ ಹೇಳೋಂಥದ್ದು. ಅಲ್ಲಿ ಶ್ರೀಕಾಂತ್ ಸರ್ ಟೀಮಲ್ಲಿ ನಾಗಿ ಸರ್ ಅಂತ ಮತ್ತೆ ಪುನೀತ್ ಅಂತ ಇಬ್ರು ಸೇರಿ ಅವ್ರ ಕತೆ ಕೇಳಿ, ಅವ್ರು ಬರೀ 35 ನಿಮಿಷ ಅಷ್ಟೇ ಕತೆ ಕೇಳಿ. ಸೊ ಅವ್ರಿಗೆ ಕತೆ ಇಷ್ಟ ಆಗಿರಲ್ಲ, ಹೋಯ್ತು. ಇದು ತುಂಬಾ ದಿವಸ ಆಯ್ತಲ್ಲ ಕತೆ ಹೇಳಿ, ಅಷ್ಟೇ ಇದು ಅನ್ಕೊಂಡಿದ್ದೆ. ತಕ್ಕಂತ ಅವ್ರು ಫೋನ್ ಮಾಡಿ, ಶ್ರೀಕಾಂತ್ ಸರ್ ಫೋನ್ ಮಾಡಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಆದ್ಮೇಲೆ ಬಂದು ಕತೆ ಕೇಳಿದ್ವಿ. ಕತೆ ಚೆನ್ನಾಗಿದೆ ಅಂತ ಅದು ಹೇಳಿಲ್ಲ, ಬಂದು ಕುತ್ಕೊಂಡ್ರೆ ನಿಮ್ ಡೈರೆಕ್ಟರ್ ನಿಮ್ ನಂಬರ್ ಹೇಳಿ ಅಂತ. ಓಕೆ 95 ಸಮಥಿಂಗ್ ಹೇಳಿದ ತಕ್ಷಣ ಟಕ್ಕಂತ 51,000 ರೂಪಾಯಿ ದುಡ್ಡು ಹಾಕಿದ್ರು. ಅದು ಹಣ ಬಂದಿದೆ ನೋಡಿ, ಹಣ ಬಂದಿದೆ ನೋಡ್ರಿ. ಗ್ರಾಮೀಣ ಸಿನಿಮಾಗೆ ಯಾವಾಗ ಶುರು ಮಾಡೋಣ? ಕಂಗ್ರಾಚುಲೇಷನ್. ಅಷ್ಟೊಂದು ವರ್ಷ ಸೈಕಲ್ ಹೊಡ್ತೀವಿ. ಯಾರು ಹಾಗೆ ನಿಜಲ್ಲೂ ಮಾಡ್ತಾ ಇದೀವಿ ಅಂತ ಖಂಡಿತ ಮಾಡ್ತಾ ಇದೀವ್ರಿ. ಸರ್ ಇಲ್ಲ ಸರ್, ನಾನು ಚರಣ್ ಸರ್ ಕಥೆ ಹೇಳಿದೀನಿ, ಇನ್ನೊಬ್ರಿಗಾರಿಗೆ ಕಥೆ ಹೇಳಿದೀನಿ, ಈ ತರ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇದೀವಿ. ಅಷ್ಟೊತ್ತಿಗೆ ನಾನು ರೈಜಾ ಪಾಷಾ ಕಥೆಲ್ಲ ಆಕ್ಟ್ ಮಾಡ್ತಾ ಇದ್ದೆ. ಆ ತರದ್ದೆಲ್ಲ ಎಲ್ಲ ಹೇಳಿದೆ, ಎಲ್ಲ ಅದ್ರ ಪಾಡಿಗೆ ಆಗ್ತಾ ಇರ್ಲಿ. ಅದು ಡೈರೆಕ್ಷನ್ ಸಿನಿಮಾ ನೀವು ಗ್ರಾಮೀಣ ಡೈರೆಕ್ಷನ್ ಮಾಡಿ ಆಮೇಲೆ ಮಿಕ್ಕಿದ್ ಮಾಡಿ ಅಂದ್ರೆ ಎಲ್ಲ ಇದಾಗುತ್ತೆ, ಜಲ್ದಿ ಮುಗಿಸ್ಬೋಣ ಅವ್ರು ಹೇಳಿದ್ಮೇಲೆ ಅಲ್ಲಿಂದ ಅವ್ರದ್ದು ಒಂದಷ್ಟು ಕತೆ ಮ್ಯಾರಥಾನ್ UI ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅದು ಮುಗಿಲಿ ಅಂತ ಅಲ್ಲೊಂದೊಂದು ವರ್ಷ. ಅದಾದ್ಮೇಲೆ UI ಸಿನಿಮಾ ಅದೇನೋ ಪಾಪ ಗೊತ್ತಾಗಿಲ್ಲ, ಅದ್ರದ್ದು ಇನ್ನೊಂದು ವರ್ಷ. ಅದಾದ್ಮೇಲೆ ಮತ್ತೆ ಒಂದೇ ಸೆಟ್ ಸ್ಟಾರ್ಟ್ ಆಗಿ ಕುಂಬಳಕಾಯಿ ರೀಸೆಂಟ್ ಒಂದ್ ತಿಂಗಳ ಕುಂಬಳಕಾಯಿ ಎಲ್ಲ ಮುಗ್ದು ರೆಡಿಯಾಗಿ ಯಾವಳು ಇವಳು ರಾಮನಳ್ಳಿ ರಾಕೆಟ್ಟು ಸುಯ್ಯನೆ ಕಣ್ಣ ಎದುರು ಬಂದಳು ಸಾಂಗ್ ರಿಲೀಸು ಆಗಿ ಖಂಡಿತ ಗ್ರಾಮೀಣ ಸಿನಿಮಾ ರಿಲೀಸ್ ಆಗ್ತದೆ. ನಾವಂತೂ ಕಾತುರದಿಂದ ಕಾಯ್ತಾ ಇದೀವಿ. ನಿಜ ಹೇಳ, ಹೆಂಗಿದೆ ಸಿಂಬಾಲಿಕ್ ಆಗಿ ಇದು ರಾಗಿ ಇನ್ನೇನು ಕೊಯ್ಲಿಗೆ ಬಂದಿದೆ.
ಸ್ವಲ್ಪ ಒಣಗ್ಬೇಕು, ಬತ್ತಬೇಕಷ್ಟೇ. ಅಷ್ಟೇ ಕೊಯ್ಯದೆ. ಲಿಟ್ರಲಿ ಈ ತರ ಸಿಂಬಾಲಿಕ್ ನಿಜ ತುಂಬಿದ ಹೊಲದಲ್ಲಿ ಸೂರ್ಯನ ಶಾರ್ಟ್ ನೈಸ್ ಅಂತ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗತ್ತೆ. ಯಾಕಂದ್ರೆ ನಿಮ್ಮ ಶ್ರಮ ಅಷ್ಟಿದೆ. ಥ್ಯಾಂಕ್ ಯು ಮತ್ತೆ ವಿನಯ್ ರಾಜ್ಕುಮಾರ್ ನಿಮಗೆ ಸಾಥ್ ಕೊಟ್ಟಿದಾರಲ್ಲ, ಅದು ಸರ್. ಹೇಗೆ ಸಾಧ್ಯ ಇದೆ ಸರ್ ಆಕ್ಚುಲಿ ಈ ಸಿನಿಮಾ ಆಗೋದಕ್ಕೆ ವಿನಯ್ ಸರ್ ತರ ಒಬ್ಬ ಹೀರೋ ಒಂದೊಳ್ಳೆ ಸ್ಕ್ರಿಪ್ಟ್ ಇಂದ ನಿಂತ್ಕೊಂಡ್ರೆ ಒಂದೊಳ್ಳೆ ಸಿನಿಮಾ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇಟ್ಟು ಫ್ಲಾಪ್ ಅದು ಅದು ಬೇರೆ, ಅದು ಬೇರೆ ಅದು ಬೇರೆ, ಅದು ಬೇರೆ. ಬಟ್ ಒಳ್ಳೆ ಪ್ರಯತ್ನ. Yes. ನಾವು ಇಬ್ರು ವಿನು ಸರ್ ಅದೇ ಹೇಳ್ಕೊಂಡಿದ್ವಿ, ಸಿನಿಮಾ ಇಟ್ಟು ಫ್ಲಾಪ್ ಅದು ಮ್ಯಾಟರ್ ಅಲ್ಲ, ವಿ ವಾಂಟ್ ಟು ಟೆಲ್ ದಿ ಸ್ಟೋರಿ. ಹೇಳ್ಬೇಕು ಅಂತ ಅದು ಅವ್ರಿಗೂ ಆ ಕನ್ವಿಕ್ಷನ್ ಇತ್ತು, ನಮಗೂ ಆ ಕನ್ವಿಕ್ಷನ್ ಇತ್ತು. ಟ್ರೈ ಮಾಡ್ತಾ ಪ್ರಯತ್ನ ಪಟ್ವಿ, ಅದು ಆಗಿದೆ. ಇವಾಗ ಅವ್ರಿಗೂ ಔಟ್ಪುಟ್ ಖುಷಿ ಕೊಟ್ಟಿದೆ, ಪ್ರೊಡ್ಯೂಸರ್ಗೂ ಔಟ್ಪುಟ್ ಖುಷಿ ಕೊಟ್ಟಿದೆ, ಮಿಕ್ಕಿದ್ದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಹಾಡು ಬಿಟ್ಟಿದ್ದೀವಿ, ಅದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಹೋಗ್ತಾ ಇದೆ, ಇದಾಗ್ತದೆ. ಇದ್ರ ಜೊತೆ ತುಂಬಾ ಜನ ಥ್ಯಾಂಕ್ಸ್ ಹೇಳೋದು ಇದೆ. ಆಕ್ಚುಲಿ ಥ್ಯಾಂಕ್ಸ್ ವೇದಿಕೆ ಅಲ್ಲ, ಮೋಸ್ಟ್ಲಿ ಅಲ್ಲಲ್ಲಿ ಹೇಳ್ಬೇಕು. ಇಲ್ಲ, ಈ ಮಾತುಕತೆ ನಮ್ದು ಇಲ್ಲಿಗೆ ನಿಲ್ಲಲ್ಲ, ಇನ್ನು ಬಹಳ ಇದೆ ಕೇಳೋದು. ಇನ್ನು ಎಷ್ಟಿದೆ ಅಂತಂದ್ರೆ ಗ್ರಾಮಾಯಣದ ಕತೆ ಎಷ್ಟಿದೆಯೋ ಇನ್ನು ಇವ್ರ ಕತೆ ಅಷ್ಟಿದೆ. ಇವತ್ತಿಗೆ ನಿಲ್ಲಿಸ್ತಾ ಇದೀವಿ ಅಷ್ಟೇ. ಬಹುಶಃ ನೀವು ಮೊದಲನೇ ಹಾಡನ್ನ ಕೇಳಿದ್ದೀರಿ ಅಂತ ಅನ್ಕೋತೀನಿ. ಆಗ್ಲೇ ಹೇಳಿದೆ ನಾನು, ಬರೀ ಗ್ರಾಮದ ನುಡಿಗಟ್ಟುಗಳನ್ನ ಇಟ್ಕೊಂಡು ಮಾಡಿರುವಂತ ಹಾಡು. ಇನ್ನೊಂದು ನಿಮಗಿಷ್ಟ ಆಗುವಂತ ಒಂದು ಹಾಡು ಬರ್ಬೋದು, ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಹಾಡು ಬರ್ಬೋದು, ಟೀಸರ್ ಬರ್ಬೋದು, ಆಮೇಲೆ ಸಿನಿಮಾ ಬರುತ್ತೆ. ಆ ಸಿನಿಮಾ ಬರೋಕ್ಕಿಂತ ಮುಂಚೆ ಚಂದ್ರ ಜೊತೆ ಮಾತಾಡಕ್ಕೆ ತುಂಬಾ ಇದೆ. ಏನಕ್ಕೆ ಅಂದ್ರೆ ನಮ್ಗೆ ಇನ್ನವರು ಬಹಳಷ್ಟು ವಿಷಯಗಳು ಹೇಳಿಲ್ಲ. ಅಪರ್ಣ ಮೇಡಮ್ನೇ ಯಾಕೆ ತಗೊಂಡ್ರು ಗೊತ್ತಿಲ್ಲ. ಆಮೇಲೆ ಅರುಣ್ ಸರ್, ಯೋಗಿ ಸರ್ ಎಂಟ್ರಿ, ಎಂತೆಂತ ಕಥೆಗಳಿದಾವೆ ಇನ್ನು. ನಾನು ಯಾಕೆ ಇಷ್ಟೆಲ್ಲ ಮಾತಾಡಕ್ಕೆ ನಾನು ಚಂದ್ರ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ನಮ್ ವೀಕ್ಷಕರಿಗೆ ಸಿನಿಮಾಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಸಿನಿಮಾ ಬಗ್ಗೆ ಒಂದು ವಿಚಾರ ಗೊತ್ತಿತ್ತು ಅಂದ್ರೆ, ಒಂದಷ್ಟು ವಿಷಯ, ಓ ಯೋಗಿ ಸರ್ ಇದಕ್ ತಗೊಂಡ್ರ, ಓ ಅಪರ್ಣ ಮೇಡಮ್ ಇದಕ್ ತಗೊಂಡ್ರ, ಇವೆಲ್ಲ ಗೊತ್ತಿದ್ರೆ ನಾವು ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸಿನಿಮಾ ನಿರ್ದೇಶಕ ಏನ್ ಹೇಳಕ್ ಕೊಟ್ಟಿದ್ದಾನೆ ಅಂತ ಗೊತ್ತಾಗತ್ತೆ. ಆಮೇಲೆ ಅಲ್ಲಿ ಬರೋ ಒಂದೊಂದು ಡೈಲಾಗ್ ಅಂದ್ರೆ ಸುಮ್ಮನೆ ಬರಲ್ಲ ಡೈಲಾಗ್ಗಳು. ಒಬ್ಬ ನಿರ್ದೇಶಕ ಕೂತು ಬರಿತೇನೆ ಅಂತಂದ್ರೆ ಆ ಪಾತ್ರಕ್ಕೂ ಮಧ್ಯೆ ಕೊಂಡಿ ಆ ಡೈಲಾಗ್ ಇರುತ್ತೆ ಅಂದ್ರೆ ಆ ಡೈಲಾಗ್ ಸುಮ್ಮನೆ ಬರಲ್ಲ. ಆ ಡೈಲಾಗ್ ನ ಅಲ್ಲೇ ವಿನಯ್ ಸರ್ ಹತ್ರನೇ ಯಾಕೆ ಹೇಳಿಸ್ಬೇಕಾಯ್ತು? ಇವೆಲ್ಲ ಮಾತಾಡಕ್ಕಿದೆ ಬಾಸ್. ಸಾಧ್ಯ ಆದ್ರೆ ಎಲ್ಲಾದ್ರೂ ಸ್ವಲ್ಪ ಬೆಂಕಿ ಹಾಕೊಂಡು ಆ ಬೆಂಕಿ ಬಡ್ಕಲ್ ಕುತ್ಕೊಂಡು ಮಾತಾಡೋಣ. ಚೆನ್ನಾಗಿರುತ್ತೆ. ರೈಟ್, ನೋಡ ಬೆಂಕಿ ಹಾಕಕ್ ಸಾಧ್ಯ ಆದ್ರೆ ಬೆಂಕಿ ಹಾಕೊಂಡು ಮಾತಾಡ್ತೀವಿ. ನಿಮ್ಗೆ ಇಷ್ಟವಾದ ಜಾಗ ಕರ್ಕೊಂಡ್ ಬಂದಿದ್ದೀರಿ, ಕುರಿ ಮಂದೆ. ನೀವು ಓದಿದ ಜಾಗ, ನೀವು ರಾತ್ರಿ ಕುರಿ ಕಾಯ್ಕೊಂಡು, ಮಂದೆ ಕಾಯ್ಕೊಂಡು, ಮನೇಲಿ ಬೆಂಕಿ ಹಾಕೊಂಡು ಓದಿದ್ದನ್ನ ನಮ್ಗೆ ಹೇಳಿದ್ರಿ. ಹೌದು, ಅದಕ್ಕೆ ಬೆಂಕಿನೂ ಹಾಕ್ಸಿದ್ರಿ. ಥ್ಯಾಂಕ್ ಯು. ಕುರಿ ಮಂದೆನೂ ಕರ್ಕೊಂಡ್ ಬಂದಿದ್ದೀರಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಅಲ್ಲ? ನಿಜವಾಗ್ಲೂ. ಈಗ ನಿಮ್ಮ ಗ್ರಾಮಾಯಣದ ಮಂದಿ ಅವ್ರ ಬಗ್ಗೆ ನಮ್ಗೆ ಇನ್ನು ಹೆಚ್ಚಿಗೆ ಹೇಳೇ ಇಲ್ಲ. ಒಂದು ವಿನಯ್ ರಾಜ್ಕುಮಾರ್ ಅವ್ರದ್ದು ಆಡಿಷನ್ ಗೊತ್ತಾಯ್ತು, ಬಟ್ ಅವ್ರ ತಯಾರಿ ಹೆಂಗಿತ್ತು? ಮತ್ತೆ ನಮ್ಮ ನಾಯಕಿ ಮೇಘಾ ಶೆಟ್ಟಿ, ಮುಖ್ಯ ಭೂಮಿಕಲ್ಲಿ ಇವರಿಬ್ರು ಇರೋದ್ರಿಂದ ಮೊದ್ಲು ನಮ್ಗೆ ಅವ್ರ ತಯಾರಿ ಏನೇನೆಲ್ಲ ಪ್ರಿಪೇರ್ ಆಗಿ ಬರ್ತಾ ಇದ್ರು ಅವರು ಸೆಟ್ಗೆ, ನೀವ್ ಅವ್ರಿಗೆ ಏನ್ ಇನ್ಪುಟ್ಸ್ ಕೊಡ್ತಾ ಇದ್ರಿ, ಇದ್ರ ಬಗ್ಗೆ ನಮ್ಗೆ ಒಂಚೂರು. ವಿನಯ್ ಅವರು ಸ್ಕ್ರಿಪ್ಟ್ ಓಕೆ ಮಾಡಿದ್ರು. ವಿನಯ್ ಸ್ಕ್ರಿಪ್ಟ್ ಓಕೆ ಮಾಡಾದ್ಮೇಲೆ ನಾವು ಒಂದಷ್ಟು ಪ್ರೊಡ್ಯೂಸರ್ ತಯಾರಿ ಅದು ಇದು ಎಲ್ಲ ಹುಡ್ತಾ ಇದ್ರು. ಪ್ರೊಡ್ಯೂಸರ್ ಸಿಕ್ಕಿದ್ಮೇಲೆ ಅವಾಗ ನಾನು ವಿನಯ್ ಸರ್ಗೆ ಹೇಳಿದ್ವಿ, ಸರ್ ನನಗೆ ನಿಮ್ಮ 3 ತಿಂಗಳ ಸಮಯ ಪ್ರೀ ಪ್ರೊಡಕ್ಷನ್ ನಡೀತಾ ಇರುತ್ತೆ, ಅದ್ರ ಜೊತೆನಲ್ಲಿ ನಿಮ್ಮ 3 ತಿಂಗಳ ಸಮಯ ಬೇಕು. ಅವ್ರು ಏನಕ್ಕೆ ಅಂದ್ರೆ ವಿನಯ್ ಸರ್ ನಮ್ಮೂರ್ ಭಾಷೆ ಸಂಪೂರ್ಣ ಭಾಷೆ. ಅವ್ರಿಗೆ ಒಂದು ಹಳ್ಳಿ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಓದ್ತಾರೆ, ಬರೀತಾರೆ, ಅದೆಲ್ಲ. ಆದ್ರೆ ಅವ್ರಿಗೆ ಭಾಷೆಗೆ ತುಂಬಾ ಕಷ್ಟ. ನಾವೇ ಈಗ ಚಾಮರಾಜನಗರ ಭಾಷೆ ಕಷ್ಟ ಅಲ್ವಾ? ಸೊ ಹಂಗೆ ಪ್ರತಿಯೊಂದು ಅದರದ್ದೇ ಆದ ಇಲ್ಲಿ ಡೈಲಾಗ್ ಹಿಡಿಬೇಕು. ಅದಕ್ಕೆ ನಾನು ಅವ್ರನ್ನ ಎಲ್ಲಿಂದ ತಗೊಂಡೆ ಅಂದ್ರೆ, ಪ್ರೊಡ್ಯೂಸರ್ ಸಿಕ್ಕ ಆಲ್ರೆಡಿ ಈ ಪ್ರೊಡ್ಯೂಸರ್ ಸಿಗಕ್ಕಿಂತ ಮುಂಚೆನೆ ನಾನು ಒಂದೊಂದು ಲೊಕೇಶನ್ ನೋಡಿದ್ದೆ. ನಮ್ಮೂರು ಯಾವ ಸಮಯದಲ್ಲಿ ಹೆಂಗೆ ಕಾಣುತ್ತೆ ಅಂದ್ರೆ, ಯಾವ್ದಾರ ಒಂದು ಲೊಕೇಶನ್ ಮಾರ್ನಿಂಗ್ ಲೈಟ್ ಅಲ್ಲಿ ಹೆಂಗ್ ಕಾಣಿಸುತ್ತೆ, ಈವ್ನಿಂಗ್ ಲೈಟ್ ಅಲ್ಲಿ ಹೆಂಗ್ ಕಾಣಿಸುತ್ತೆ. ಒಂದೊಂದು ಲೊಕೇಶನ್ ನಾನೇ ಖುದ್ದು ಕೆಲವೊಂದು ಲೊಕೇಶನ್ ಅಲ್ಲಿ ಸೈಕಲ್ ಹೋಗಿದ್ದೀನಿ, ಬೈಕ್ ತಗೊಂಡೋಗಿ ಒಂದೊಂದು ಲೊಕೇಶನ್ ಹೋಗಿ ಕೂತು ಯಾವ ಲೊಕೇಶನ್ ಯಾವ್ಯಾವ ಟೈಮಲ್ಲಿ ಹೆಂಗ್ ಕಾಣಿಸುತ್ತೆ ಅದೆಲ್ಲ ನಾನು ನೋಡಿದ್ದೆ. ಹಂಗಾಗಿ ನಮ್ಮೂರ್ ಸುತ್ತಮುತ್ತ 35 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಲೊಕೇಶನ್ ನೋಡಿದ್ದೆ. ಈ ಇಷ್ಟು ಲೊಕೇಶನ್ ನಾನ್ ನೋಡಿದ್ದೆ, ವಿತ್ ಫೋಟೋ ಎಲ್ಲ ಪ್ರತಿಯೊಂದು ಲೊಕೇಶನ್.
ಅದನ್ನ ಯಾರಿಗೂ ಬೇರೆಯವ್ರಿಗೆ ತೋರಿಸಿರ್ಲಿಲ್ಲ, ಅಂದ್ರೆ ಪ್ರೊಡಕ್ಷನ್ ಕಡೆ. ವಿನಯ್ ಸರ್ಗೆ ಸರ್ ನನ್ನ ಜೊತೆ ನೀವು ಜರ್ನಿ ಬನ್ನಿ, ಲೊಕೇಶನ್ ನೋಡೋಕೆ ಇರೋ ಅವಶ್ಯಕತೆನೇ ಇಲ್ಲ, ಅದು ಬೇಕಾಗಿಲ್ಲ, ಆದ್ರೆ ಅವರು ನಾನು ಬರ್ತೀನಿ ನಿಮ್ ಜೊತೆಗೆ ಅಂತ. ಅಂದ್ರೆ ಅವ್ರಿಗೆ ನಾನು ಇದನ್ನೆಲ್ಲ ತಿಳ್ಕೊಬೇಕು, ಇನ್ವಾಲ್ವ್ ಆಗಿ ಅಲ್ಲೇ ಗೊತ್ತಾಗ್ಬೇಕಲ್ಲ, ಅಲ್ಲಿ ಓಡಾಡಿದ್ರಲ್ಲ ಅವ್ರು ಗೊತ್ತಾಗುತ್ತೆ. ಸೊ ಅವಾಗ ಅವ್ರಲ್ಲಿ ನಮ್ ಜೊತೆಗೆ ವಾರಾನ್ಗಟ್ಲೆ ಲೊಕೇಶನ್ ನೋಡೋದಕ್ಕೆ, ಓಡಾಡೋದಕ್ಕೆ, ಜನಗಳ ಜೊತೆ ಮಾತಾಡೋದು, ಇಲ್ಲೇ ನೆಲ ಜಲ, ದನ ಕರ ಕುರಿ ಮರಿ, ಈ ಸೀನ್ ಈ ದೃಶ್ಯಕ್ಕೆ ಹೆಂಗೆ ಮಾಡುತ್ತೆ, ಈ ದೃಶ್ಯ ಯಾವ ತರ ಇರುತ್ತೆ ಏನು, ಎಲ್ಲಾ ತರದ್ದೆಲ್ಲ ಒಂದೊಂದು ಕಲಿತಾ ನೋಡ್ತಾ ಹೋಗುದು. ನಮ್ ಜೊತೆಗೆ ಇನ್ವಾಲ್ವ್ ಲಿಟ್ರಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ತರ ಓಡಾಡ್ಕೊಂಡಿದ್ರು ಲೊಕೇಶನ್ ಎಲ್ಲ ನೋಡ್ಬೇಕಾದ್ರೆ. ಅದಾದ್ಮೇಲೆ ಅವರು ಒಂದು 3 ತಿಂಗಳು ನಮ್ಮ ನೀನಾಸಮಿಂದ ಬಂದ್ರ ಯಶ್ ಶೆಟ್ರು ಅವ್ರಿಗೆ ಈ ಸಿನಿಮಾ ಸ್ಕ್ರಿಪ್ಟ್ ಓದಕ್ಕೆ ಹೇಳಿದೆ. ಅವ್ರು ಫುಲ್ ಸ್ಕ್ರಿಪ್ಟ್ ಓದಿ ಅವರು ಒಂದಷ್ಟು ಆಕ್ಟಿಂಗ್ ತಯಾರಿ, ನನ್ಗೆ ವಿನಯ್ ಅವರಿಗೆ ಒಂದಷ್ಟು ಆಕ್ಟಿಂಗ್, ಈ ಈ ಸಿನಿಮಾಗೆ ಬೇಕಾದ ನಟನೆಗೆ ಬೇಕಾದ ಒಂದಷ್ಟು ಇನ್ಪುಟ್ಸ್ ಕೊಡಿ, ಒಬ್ಬ ನಟನಿಗೆ ಏನ್ ಬೇಕು ಅದೆಲ್ಲ. ಅವರು ಜೊತೆನಲ್ಲಿ ಪ್ರತಿ ಸೀನ್ ಅವರು ಓದಿ ರಿಹರ್ಸಲ್, ಅವರು ಈ ಸೀನ್ ಹಿಂಗ್ ಅಪ್ರೋಚ್ ಮಾಡ್ಬೋದು, ನೀವು ಈ ಸೀನ್ ಹಿಂಗ್ ಅಪ್ರೋಚ್ ಮಾಡ್ಬೋದು, ಒಂದಷ್ಟು ಇನ್ಪುಟ್ ಕೊಡ್ತಿದ್ರು. ಅದೊಂದು 3 ತಿಂಗಳಾಯ್ತು. ಆ 3 ತಿಂಗಳಾದ್ಮೇಲೆ ನಾನ್ ಮತ್ತೆ ಬರ್ತೀನಿ. ನಿಮಗೇನು 3 ತಿಂಗಳು 6 ತಿಂಗಳು ವರ್ಷ ದಿನಗಳ ಲೆಕ್ಕದಲ್ಲಿ ಸಿನಿಮಾ ಮುಖ್ಯ ಅಷ್ಟೇ. ಸಿನಿಮಾ ಅದೇ ಯಾವ ಟೈಮ್ ಆಗುತ್ತೆ, ಅದ್ ಸಿನಿಮಾ ಔಟ್ಪುಟ್ ಚೆನ್ನಾಗಿದೆ ಬರ್ಬೇಕು. ಇಲ್ಲ ನಾನು ಸುಳ್ಳು ಹೇಳ್ದಂಗ ಅದು ವರ್ಕ್ ಆಗಲ್ಲ ಹಂಗೆ. ಸೊ ಇಲ್ಲೇ ಭಾಷೆ ನೀವು ಬೇಕಾದ್ರೆ ವಿನಯ್ ಅವ್ರದ್ದು ಒಂದೊಂದು ಮಾತುಗಳು ಅವರು ಲೀಲಾಜಾಲವಾಗಿ ಹೇಳಿದ್ದಾರೆ. ಲಿಟ್ರಲಿ ಅವರು ಸ್ಕ್ರಿಪ್ಟ್ ನಾನ್ ತಗೊಂಡು ತಲೆದಿ ಮೇಲೆ ಮಲಗ್ಬಿಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಡೈಲಾಗ್ ನ ಅವರು ನನ್ನ ಹತ್ರ ಓದಿಸಿ ಕೇಳಿದ್ದಾರೆ. ತದನಂತರ ಅದನ್ನ ಒಂದೊಂದು ಡೈಲಾಗ್ ನ ಅವರು ರೆಕಾರ್ಡ್ ಮಾಡ್ಕೊಂಡು ಕೇಳಿದ್ದಾರೆ. ಅವ್ರ ಆಕ್ಟಿಂಗ್ ಇದೆಲ್ಲ ಆದ್ಮೇಲೆ ಮತ್ತೆ ನಾನು ನನ್ನ ಅವ್ರ ಭಾಷೆಗೆ ಹೇಳ್ತಾ ಅದನ್ನ ರಿಹರ್ಸಲ್ ವಿತ್ ಕಾಸ್ಟ್ಯೂಮ್ ಇನ್ಕ್ಲೂಡಿಂಗ್ ಹೀರೋಯಿನ್ ಜೊತೆ ರಿಹರ್ಸಲ್ ಆಗಿ. ಅದಾದ್ಮೇಲೆ ಎಲ್ಲಾ ಆಕ್ಟರ್ಗಳ ಜೊತೆ ರಿಹರ್ಸಲ್. ಯಾವಾಗ ಇದು LNL ಮೂರ್ತಿ ಸರ್ ಸಿಕ್ಕು, ಅವಾಗ ಅಲ್ಲಿ ಅವ್ರದ್ದು ಇದ್ರಲ್ಲಿ ಆಫೀಸ್ ಮಾಡಿದ್ದ ನಾಗಬಾವಿ, ಅಲ್ಲೆಲ್ಲ ಪೂರ್ತಿ ತಯಾರು ಮಾಡಿದ್ದು, ಇನ್ಕ್ಲೂಡಿಂಗ್ ಅಪರ್ಣ ಮೇಡಮ್ ಎಲ್ಲರೂ ರಿಹರ್ಸಲ್ ಮಾಡಿದ್ದಾರೆ. ಭಾಷೆಯಿಂದ ಹಿಡಿದು ಅದು ಹೆಂಗೆ ಏನಕ್ಕೆ ಇಲ್ಲಿಂದ ಹಿಂಗ್ ಬಂದು ಈ ತರ ಡೈಲಾಗ್ ಹೇಳ್ಕೊಂಡು ಒಂದೊಂದು ಕೂಡ ಫುಲ್ ಎಲ್ಲದು ಮಾರ್ಕಿಂಗ್ ಆಗಿ ಸ್ಟೇಜಿಂಗ್ ಆಗಿ ಇಷ್ಟೇ ಡೈಲಾಗ್ ಇಷ್ಟೇ ಶಾರ್ಟ್ ನೀಟ್ ಆಗಿ ಇದಿಷ್ಟು ತಯಾರಿ ಆಗಿ ಇಡೀ ಸಿನಿಮಾ. ವಿನಯ್ ಸರ್ ಅಂತೂ ಶೂಟ್ ಮಾಡ್ಬೇಕಾದ್ರೆ ಹಂಗಾಗಿ ನನಗೀಗ ಈ ಸಿನಿಮಾಗೆ ಬೇಕಾಗಿದ್ದು ನನ್ನ ಕಲ್ಪನೆ ಪ್ರಕಾರ ಒಂದ್ 80 ದಿನ ಬೇಕಾಗಿತ್ತು. ಅವ್ರು 56 ದಿವಸದಲ್ಲೇ ಮುಗಿಸಿದ್ರು. 56 ದಿವಸದಲ್ಲೇ ಮುಗಿಸಿದ್ವಿ. ಅದಕ್ಕೆ ಅವರೆಲ್ಲರ ತಯಾರಿ ಹಂಗಿತ್ತು. ಇಲ್ಲ ನನ್ ಮಧ್ಯೆ ನೀವು ಫಸ್ಟ್ ಶೂಟ್ ಮಾಡ್ತೀರಲ್ಲ ಒಂದು 20 ದಿನದ್ದು, ಅದ್ರಿಂದ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅಥವಾ ರೀಶೂಟ್ ಮಾಡಿದ್ರೆ ಇಡೀ ಇದನ್ನ? ಸರ್ ಅದು ಹಳೆ ಪ್ರೊಡ್ಯೂಸರ್ದು ಮಾಡಿ ಅಲ್ಲೇ 3 ವರ್ಷ ಆಗಿತ್ತು. ಅಲ್ಲಿರೋ ನಟರುಗಳು ಒಂದಷ್ಟು ಜನ ಬೇರೆ ಹೋಗಿದ್ರು, ಚೇಂಜ್ ಆಗಿದ್ರು, ಕಂಟಿನ್ಯೂಟಿ ಮಿಸ್ ಹೊಡಿತಿತ್ತು, ಸೇಮ್ ಲೊಕೇಶನ್ ಸಿಗ್ತಾ ಇರಲಿಲ್ಲ, ಏನೇನೋ ಒಂದೊಂದು ದೃಶ್ಯಗಳು ಕೆಲವೊಂದು ಕಂಟಿನ್ಯೂಟಿಗಳು ಇರ್ತಿದ್ವು. ಆ ತರ ಎಲ್ಲ ತುಂಬಾ ಇಶ್ಯೂಸ್ ಇತ್ತು. ಹಳೆ ಪ್ರೊಡ್ಯೂಸರ್ ಲತಾ ಮೇಡಮ್ ಅವರು ನಮ್ಗೆ ಸಿನಿಮಾ ಕೊಟ್ಮೇಲೆ ಅದ್ರ ಹಳೆ ಫುಟೇಜ್ ಎಲ್ಲ ನಾವು ಉಪಯೋಗಿಸೋದು ಅವಶ್ಯಕತೆ ಬರ್ಲಿಲ್ಲ. ಅಂದ್ರೆ ತುಂಬಾ ಕಂಟಿನ್ಯೂಟಿ ಪ್ರಾಬ್ಲಮ್ಗಳಿದ್ವು, ಈ ತರದ್ ಏನೇನೋ ಪ್ರಾಬ್ಲಮ್ಗಳಿದ್ರಿಂದ ಪ್ರೊಡ್ಯೂಸರ್ ಸರ್ ಎಲ್ಲ ಬೇಡ, ಅದನ್ನ ರೀಶೂಟ್ ಮಾಡಿ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ, ಸ್ಕ್ರಿಪ್ಟ್ ಏನ್ ಬದಲಾವಣೆ ಮಾಡಿ, ಸ್ಕ್ರಿಪ್ಟ್ ಯಾವ್ದನ್ನು ಅವರು ಬದಲಾವಣೆ ಮಾಡಿಲ್ಲ, ಬಟ್ ಒಂದಷ್ಟು ಕ್ರಿಸ್ಪ್ ಆಗಿದೆ, ಒಂದಷ್ಟು ಸಣ್ಣ ಪುಟ್ಟದ್ದು ಡೈಲಾಗ್ಗಳು ಆ ತರದ್ದು ಇದಾಗಿದೆ. ಸೊ ಆ ಎಲ್ಲಾ ತಯಾರಿ ಮಾಡೋದಕ್ಕೆ ಅವರು ಮತ್ತೆ ನನಗೆ ಕೊಟ್ಟರು ಸಮಯ, ಪ್ಲಸ್ ಹಳೇದು ಏನು ಉಪಯೋಗಿಸ್ಗಳಿಲ್ವಲ್ಲ, ಅವಾಗ ನನ್ಗೆ ಇನ್ನೊಂದಷ್ಟು ಮಾಗಿದ್ದೀನಿ, ಒಂದಷ್ಟು ಅನುಭವಗಳು ಆಗ್ತಾವಲ್ಲ, ಆ ಅನುಭವದ ಮೂಲಕ ನನ್ಗೆ ಹೆಂಗ್ ಬೇಕೋ ಸಣ್ಣ ಪುಟ್ಟ ಬದಲಾವಣೆ ಆಗಿದೆ. ಮೂಲ ಕಥೆಗೆ ವಿನಯ್ ಸರ್ ಮತ್ತೆ ಗಡ್ಡ ಎಲ್ಲ ಅದ್ ಹೆಂಗೆ ಗಿಡ್ಡ ಬಿಟ್ಟಿದ್ರು ಪಾಪ. 10 ಸಿನಿಮಾಗೆ ಕಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ಇದೇ ಸಿನಿಮಾಕ್ಕೆ ಅಂತ ಇದೇ ಸಿನಿಮಾಗೆ ಅಂತ ಮತ್ತೆ ಗಡ್ಡ ಬಿಟ್ಟು ಇನ್ನ ಸೇಮ್
ಸೇಮ್ ಮತ್ತೆ ಸೇಮ್ ಅದ ಅಂದ್ರೆ ನಮ್ಗೆ ಗ್ರಾಮಾಯಣ ಅಂದ ತಕ್ಷಣ ಪ್ರೊಡ್ಯೂಸರ್ ಇಲ್ಲದಾಗ ಮೂಡ್ ಆಫ್ ಆಗಿ ಅಯ್ಯೋ ಏನ್ ಮಾಡೋದು ಅಂತ ಇದ್ರು. ಒನ್ಸ್ ಸ್ಟಾರ್ಟ್ ಆದಾಗ ಮತ್ತಿನ್ನೊಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ ಎಲ್ಲರೂ, ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ ಎಲ್ಲರೂ, ಟೆಕ್ನಿಷಿಯನ್ ಎಲ್ಲರೂ, ಅದೊಂದು ಎನರ್ಜಿ, ಅದು ಖುಷಿ ಅನ್ಸತ್ ನನ್ಗೆ. ಸೊ ಅಲ್ಲಿ ವಿನಯ್ ಸರ್ ಮತ್ತೆ ಅಲ್ಲಿ ಯಾವ ಲೆವೆಲ್ ತಯಾರಾಗಿದ್ರು ಅಂದ್ರೆ ಅವರು ಈ ಸತಿ ಒಂದ್ಸತಿ ರೀಡಿಂಗ್ ಕೊಡಿದ್ರು ತಯಾರಾಗಿ, ತುಂಬಾ ಒಳ್ಳೆ ತಯಾರಿ. ಅವ್ರು ಈಗ್ಲೂ ಹೋಗ್ಬಿಟ್ಟು ನೀವು ಅರ್ಧ ರಾತ್ರಿ ನಿಂಗೆ ಎಬ್ಬಿಸ್ಬಿಟ್ಟು ಆ ಸೇಮ್ ಡೈಲಾಗ್ ಹೇಳಿದ್ರೆ ಹೇಳ್ತಾರೆ ವಿನಯ್ ಸರ್. ಹೇಳ್ತಾರೆ. ಅವರು ಅಷ್ಟೇ, ಇವನ್ ಮೇಘಮ್ಮ, ನಮ್ ಮೇಘಾ ಶೆಟ್ಟಿ ಅವರು ಅವರು ಒಳ್ಳೆ ಮೆಮೊರಿ ಪವರ್, ಒಳ್ಳೆ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಡೀ ಗ್ರಾಮಾಯಣದ ಒಂದ್ 5 ನಿಮಿಷ ಹಿಂಗೆ ಒಂದ್ಸತಿ ನನ್ನ ಹತ್ರ ಒಂದ್ಸತಿ ಹೆಂಗ್ ಬೇಕು ಹೇಳಿ ಸರ್ ಅಂತ ಎಕ್ಸ್ಪ್ಲೇನ್ ಮಾಡೋದು, ಆಮೇಲೆ ಅವ್ರು ಒಂದ್ಸತಿ ಹೇಳಿ, ಆಮೇಲೆ ಇನ್ನೊಂದ್ಸತಿ ಮುಗಿಸ್ತೇ ಅವ್ರು ರೆಡಿ ಆಗ್ಬೋದು. ಅಷ್ಟು ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಆ ಪಾತ್ರ ಮಾಡಿ, ನಂಗೆ ಆ ಪಾತ್ರಕ್ಕೆ ಬೇಕಾದ ಎಲ್ಲ ತಯಾರಿ, ನಾವು ಸೈಕಲ್ ಓಡಿಸ್ಬೇಕಾಗಿತ್ತು, ಹೊಲ ಮನೆ ಗದ್ದೆ, ಅವ್ರಿಗೆ ಇದೆಲ್ಲ ಬರೀ ಹೊಲ ಮನೆ ಗದ್ದೆ ಮಣ್ಣು ದನ ಕರ ಆತರ. ಸೊ ಅದೆಲ್ಲ ಹಂಗೆ ಚೆನ್ನಾಗಿ ಅವ್ರಿಗಿದು ಅಷ್ಟೇ ತಯಾರಿ ಚೆನ್ನಾಗಿ, ಅವ್ರಿಗೂ ಸೂಪರ್. ಇನ್ನು ಜಲ್ದಿ ನಮ್ ಜೊತೆಗೆ ಮಿಂಗಲ್ ಆಗ್ಬೋದು. ಹೌದು, ವಿನಯ್ ಸರ್ದು ತಯಾರಿ ಹಿಂಗೆ ಪ್ರತಿಯೊಂದನ್ನು ಕಲ್ತಿರೋರು. ಭಾಷೆ, ಅವ್ರು ಪಂಚೆ ಉಡಕ್ ಬರ್ತಾರೆ, ಪಂಚೆ ಉಡೋದು, ಆಮೇಲೆ ಅವರು ಅದಾದ್ಮೇಲೆ ನಟನೆಗೆ ಇಲ್ಲೇ ಭಾಷೆ ಜನಗಳು ಕೇಳಿಸ್ಕೊಳ್ಳೋದು, ಆಮೇಲೆ ನಮ್ಮೂರಲ್ಲಿ ಇರೋರು ಯಾರ್ಯಾರ್ದೋ ಭಾಷೆ ಅವ್ರ ಜೊತೆ ಮಾತಾಡಿದ್ದನ್ನ ಗೊತ್ತಿಲ್ದಂಗೆ ಕದ್ದು ರೆಕಾರ್ಡ್ ಮಾಡಿ ಅದನ್ನೆಲ್ಲ ಕಳಿಸಿದ್ದೆ, ನೋಡಿ ನಮ್ಮೂರ್ ಭಾಷೆ ಕೇಳಿ ಇದು ಹಿಂಗಿರುತ್ತೆ ಅಂತ, ಅದನ್ನೆಲ್ಲ ಕೇಳ. ಈಗ ಅಪರ್ಣ ಮೇಡಮ್, ಅಪರ್ಣ ಮೇಡಮ್ನೇ ಬೇಕು ಅಂತ ಯಾಕೆ ನೀವು ಹಾಕೊಂಡು? ಬೇಕಾದ್ರೆ ನಿಮಗೆ ಪೋಷಕ ಪಾತ್ರಕ್ಕೆ ಇವತ್ತಂತೂ ಬೇಕಾದಷ್ಟು ಜನ ಇದ್ರು. ಅಪರ್ಣ ಮೇಡಮ್ ಭಾಷೆ ಬಂದು ತುಂಬಾ ಭ್ರಾಂತಿಕವಾಗಿ ಮಾತಾಡ್ತಾರೆ, ತುಂಬಾ ಬಹಳ ಕಡೆ, ತುಂಬಾ ನೀಟ್. ನಿಮ್ ಸಿನಿಮಾ ಹಳ್ಳಿದು, ನಿಮ್ ತಲೆಗೆ ಹೆಂಗ್ ಬಂತು ಅಪರ್ಣ ಮೇಡಮ್ ಹಾಕೊಂಡು ನಾನು ಈಗ ತೆಗಿಬೋದು ಅವ್ರ ಹತ್ರ ಅಂತ ಹೆಂಗ್ ಬಂತು ನಿಮ್ಗೆ? ಸರ್, ಅಪರ್ಣ ಮೇಡಮ್ ನನ್ಗೆ ಅವ್ರದ್ದು ಚಂದನ ಟಿವಿ ಚಾನಲ್ ಅಲ್ಲೆಲ್ಲ ನಾನು ಅವ್ರ ಕಾರ್ಯಕ್ರಮಗಳೆಲ್ಲ ನೋಡ್ತಿದ್ದೆ, ಅವ್ರ ಭಾಷೆ ಗೊತ್ತಿತ್ತು. ಆದ್ರೆ ನನಗೆ ಸಿದ್ಲಿಂಗಯ್ಯನೋ ಅವರು ಸಿನಿಮಾಗಳು ಮತ್ತೆ ಅದೇ ಜೊತೆಗೆ ಪುಟ್ಟಣ್ಣ ಕಣಗಾಲ್ ಸರ್ ಸಿನಿಮಾಗಳು ಎಲ್ಲ ನೋಡ್ತಾ ಇದ್ನಲ್ಲ. ಪುಟ್ಟಣ್ಣ ಕಣಗಾಲ್ ಸರ್ ಸಿನಿಮಾಗಳಲ್ಲಿ ಹೆಣ್ಣು ಪಾತ್ರಗಳು ಬಹಳ ಸ್ಟ್ರಾಂಗ್ ಆಗಿದೆ. ಆ ಪಾತ್ರಗಳು ನೋಡಿದ್ರೇನೆ ಒಂದೊಂದು ರಂಗನಾಯಕಿ ಪಾತ್ರ ಆಗ್ಬೋದು, ಶರಪಂಜರ ಆಗ್ಬೋದು, ಅದಾದ್ಮೇಲೆ ಮಾನಸ ಸರೋವರ, ಪಡುವಾರಳ್ಳಿ ಪಾಂಡವರು ಬಹಳ ಇಷ್ಟವಾದ ಸಿನಿಮಾ. ಓಕೆ, ಸೊ ಅದಾದ್ಮೇಲೆ ನಾನು ಯಾವ್ದೋ ಒಂದ್ ಟೈಮಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಮಸನದ ಹೂವು ನೋಡೇ ಇರಲ್ಲ. ಮಸನದ ಹೂವು ನೋಡ್ತೀನಿ, ಶಾಕ್ ಆಗ್ತೀನಿ, ಅದು ತಲೆ ಉಳಿದಿರುತ್ತೆ, ಅದು ಸಿಂಕ್ ಆಗಿರುತ್ತೆ. ನಾನು ಯಾವಾಗ ಈ ಸ್ಕ್ರಿಪ್ಟ್ ಬರೀತೀನೋ ಆವಾಗ ಯಾವುದೇ ಒಂದು ನಮ್ಮ ಒಬ್ಬ ನಿರ್ದೇಶಕ ಮಣಿರತ್ನಂ ಸರ್ ಹೇಳ್ತಾರೆ, ಅವನು 50% ಗೆಲ್ಲದೆ ಅವನು ಆ ಪಾತ್ರಗಳಿಗೆ ಬೇಕಾದ ಸರಿಯಾದ ಪಾತ್ರಧಾರಿಗಳನ್ನ ಆಯ್ಕೆ ಮಾಡ್ಬಿಟ್ರೆ ಅರ್ಧ ಗೆದ್ದಂಗೆ.